ಚಾನಲ್ ಹೈಲೈಟ್ ಇನ್ನೊಂದು ಏನು ಅಂತಂದ್ರೆ ಗೈಸ್, ಇಲ್ಲಿ ನಿಂತ್ಕೊಂಡ್ರೆ 60% ನಮ್ಮ ಮನೆ ಕಾಣಿಸುತ್ತೆ. ನಮ್ಮ ಮದರ್ ಇಂಡಿಯಾ ಅವರ ರೂಮು ಯಾವ ವಿಡಿಯೋಲ್ಲೂ ಜಾಸ್ತಿ ತೋರಿಸಿಲ್ಲ. ಡೈಮೆನ್ಷನ್ ಬಂದು 60-40 ಅಂದರೆ 2400 ಸ್ಕ್ವೇರ್ ಫೀಟ್. ರಿಲ್ಯಾಕ್ಸ್ ಮಾಡೋಕ್ಕೆ ಜಾಗ, ಇದೆಲ್ಲ ಪ್ಲಾಂಟ್ಸ್ಗಳನ್ನ ಹಾಕಿದ್ದೀವಿ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಗೈಸ್, ಟೈಟಲ್ ಮತ್ತು ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಏನಪ್ಪ ಬ್ಲಾಗ್ ಅಂತ. ಸಾಕಷ್ಟು ಜನ ಬ್ರೋ ಹೋಮ್ ಟೂರ್ ಮಾಡಿ ಅಂತ ಕೇಳ್ತಾ ಇದ್ರಿ. ಇಯರ್ ಇಸ್ ಫೈನಲಿ ಹೋಮ್ ಟೂರ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮನೆಯೆಲ್ಲ ಒಳಗಡೆ ನೀಟಾಗಿ ಸೆಟಪ್ ಮಾಡಿ ಈಚೆ ಕಡೆ ಮನೆಯಿಂದ ಈಚೆ ಕಡೆ ನಿಂತ್ಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸಾಕಷ್ಟು ಜನ ನಮ್ಮ ಮನೆ ನೋಡಿದ್ದೀರಾ, ನೋಡಿಲ್ಲ ಅಂತ ಏನಿಲ್ಲ. ಬಟ್ ಕಾರ್ನರ್ ಟು ಕಾರ್ನರು ಒಂದು ಜಾಗನೂ ಬಿಡದಂಗೆ ನೀಟಾಗಿ ಮನೆಯದು ಟೂರ್ ಕೊಡ್ತೀನಿ ಇವತ್ತು. ಯಾರು ಸ್ಕಿಪ್ ಮಾಡ್ದೇನೆ ದಯವಿಟ್ಟು ನೋಡಿ. ಆ್ಯಂಡ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮನೆ ಡೈಮೆನ್ಷನ್ ಬಂದು 60-40 ಅಂದರೆ 2400 ಸ್ಕ್ವೇರ್ ಫೀಟು. ಅದರಲ್ಲಿ ಈಚೆ ಕಡೆ ಬಂದರೆ ನಿಮಗೆ ಲಿಫ್ಟ್ ಪ್ರೊವಿಷನ್ ಇದೆ, ಎಲ್ಲ ಫ್ಲೋರ್ವರೆಗೂ ಲಿಫ್ಟ್ ಇದೆ. ಆ್ಯಂಡ್ ಸ್ಟೆಪ್ಸ್ ಕೂಡ ಇದೆ. ಸ್ಟೆಪ್ಸಲ್ಲಾದರೂ ಬರ್ಬೋದು, ಲಿಫ್ಟಲ್ಲಾದರೂ ಬರ್ಬೋದು. ಬನ್ನಿ, ಈಗ ಕಂಪ್ಲೀಟ್ ಮನೆದು ಹೋಮ್ ಟೂರ್ ಕೊಡ್ತೀನಿ. ಇಲ್ಲಿ ಈಚೆಗಡೆ ನಾವು ಡೈಲಿ ವೇರ್ ಏನಿದೆ ಅದಕ್ಕೆ ಬಳಸುವಂಥ ಸ್ಲಿಪ್ಪರ್ಗಳು. ಇದು ಸ್ಲಿಪ್ಪರ್ ಬಾಕ್ಸ್ ಈಚೆಗಡೆ ಇರೋಕ್ಕೆ. ಆ್ಯಂಡ್ ಇಲ್ಲಿ ಫಂಕ್ಷನ್ ಏನಾರು ಹಾಕೊಂಡು ಹೋದರೆ ಯಾವ್ದಾರ ಒಂದು ಕಾಸ್ಟ್ಲಿ ಸ್ಲಿಪ್ಪರ್ಸ್ ಏನಾದ್ರು ಇತ್ತು ಅಂತಂದರೆ ಎಲ್ಲ ಒಳಗಡೆ ಇಟ್ಕೊಂಡಿರ್ತೀವಿ. ಎರಡು ಬಾಕ್ಸ್ ಇದೆ, ಎರಡು ಬಾಕ್ಸ್ ಇದು ಮಾಡಿದ್ದೀವಿ. ಆ್ಯಂಡ್ ನಮ್ಮಮ್ಮ ಈಚೆಗಡೆ ರಂಗೋಲಿ ಬಿಟ್ಟು ನೀಟಾಗಿ ರೆಡಿ ಮಾಡಿ ಇಟ್ಟಿದ್ದಾರೆ. ಬನ್ನಿ ಹೋಗೋಣ. ಈಗ ಮೊನ್ನೆ ಚಿಕ್ಕಪೇಟೆಗೆ ಹೋದಾಗ ತೊಗೊಂಬಂದಿರೋ ತೋಮಾನೆ ಗೈಸ್ ಇದು. ಲೆಟ್ಸ್ ಗೋ. ಮನೆ ಒಳಗಡೆ ಹೋಗಿ ಕಂಪ್ಲೀಟ್ ಟೂರ್ ಕೊಡ್ತೀನಿ ಮನೆದು. ಯಾರು ಸ್ಕಿಪ್ ಮಾಡಿದೆ ಬ್ಲಾಗ್ ನೋಡಿ. ಬನ್ನಿ ಹೋಗೋಣ. ಬೆಲ್ ಹೊಡ್ಕೊಳ್ಳೋಣ. ಬೆಲ್, ಎಸ್, ನಾನು ಬ್ಲಾಕ್ ಹಾಕಿಲ್ಲ ಆದರೂ ಬನ್ನಿ. ವೆಲ್ಕಮ್ ಟು ಮೈ ಹೋಮ್. ವೆಲ್ಕಮ್ ಟು ಹೋಮ್. ಬಂದಿದ ತಕ್ಷಣ ಈ ಬೋರ್ಡ್ ಕಾಣಿಸುತ್ತೆ. ಹಂಗೆ ಅದ್ರ ಮೇಲ್ಗಡೆ ಒಂದು ಬುದ್ಧ ಅದು ಸ್ಟ್ಯಾಚ್ಯೂ ಇಟ್ಟಿದ್ದೀವಿ. ಆ್ಯಂಡ್ ಹಂಗೆ ಬಂದರೆ ಒಂದು ಕಾರ್ ನಿಲ್ಸಿದ್ದೀವಿ ಇಲ್ಲಿ. ಈ ಕಾರು ತಾರ್ ಥರ ಇಲ್ವಾ? ತಾರ್ ಥರನೇ, ಬಟ್ ಯೆಲ್ಲೋ ಕಲರ್ ಇದೆ ಅಷ್ಟೇ. ತಾರ್ ಮೇಲೆ ಒಂಥರ ಲವ್ ಆಗಿಬಿಟ್ಟಿದೆ ಗೈಸ್. ಈಗ ಅದಕ್ಕೆ ಇನ್ಸ್ಪೈರ್ ಆಗಲಿ ಅಂತ ಈ ತಾರ್ ಮೇಲೆ ಇಟ್ಟಿದ್ದೀನಿ. ಕೀ ಹಿಡ್ಕೊಳ್ಳೋಕ್ಕೆ ಒಂದು ತಾರ್ನ ತಗೊಂಬಂದು ನಿಲ್ಲಿಸಿದ್ದೀನಿ. ಆ್ಯಂಡ್ ನೆಕ್ಸ್ಟು ನಾವು ಬರ್ತಾ ಇರೋದೇ ನಮ್ಮ ಮನೆಯ ಲಿವಿಂಗ್ ಹಾಲ್ಗೆ. ಲಿವಿಂಗ್ ಹಾಲ್ ಬಂದರೆ ಫಸ್ಟು ನಾನು ನಿಮ್ಗೆ ತೋರಿಸ್ತಾ ಇರೋದು ನಮ್ಮ ಮನೆಯ ಟಿ ವಿ ಯೂನಿಟ್. ಈ ಟಿ ವಿ ಯೂನಿಟ್ಗೆ ಈ ಟಿ ವಿ ಚಿಕ್ಕದಾಗಿ ಕಾಣಿಸ್ತಾ ಇರ್ಬೋದು ನಿಮಗೆ. ಬಿಕಾಸ್ ನನಗೆ ಐಡಿಯಾ ಇರಲಿಲ್ಲ ಗೈಸ್ ಯಾವ ಸೈಜ್ ಟಿ ವಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ನಾನು 55 ಇಂಚ್ ತಂದೆ. ಆ್ಯಂಡ್ ಆಮೇಲೆ ಗೊತ್ತಾಯಿತು 64 ಹಾಕಿದ್ರೆ ನೀಟಾಗಿ ಕಾಣಿಸ್ತಿತ್ತು ಅಂತ. ಹೋಗ್ಲಿ, ಏನಿಲ್ಲ, ಚೆನ್ನಾಗಿರುತ್ತೆ ಆದರೆ. ಆ್ಯಂಡ್ ಇಲ್ಲಿ ಬಂದರೆ ನೀವು ಈ ಬಾಕ್ಸ್ಗಳಲ್ಲಿ ಕೆಲವೊಂದು ಐಟಮ್ಗಳಿಗೆ ಹೆಲ್ಮೆಟು, ಇದು ಎಲ್ಲ ಗಾಡಿದು ಇದೆಲ್ಲ ಇಟ್ಟಿದ್ದೀವಿ. ಇಲ್ಲಿ ಏರ್ ಫೈಬರ್ದು ಮತ್ತು ನಾನು ಜಿಮ್ಗೆ ಹೋಗ್ತಾ ಇದ್ದಾಗ ತೊಗೊತ ಇದು ಪ್ರೋಟೀನು, ವಿಟಮಿನು ಎಲ್ಲ ಇಲ್ಲೇ ಇದೆ. ಆ್ಯಂಡ್ ಇದೆಲ್ಲ ಹಾರ್ಡ್ವೇರ್ದು ಐಟಮ್ಗಳೆಲ್ಲ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದರೆ ನಮ್ಮ ಫ್ಯಾಮಿಲಿ ಫೋಟೋ. ನಮ್ಮ ತಂದೆ ಜೊತೆ ಯಾವುದು ಫ್ಯಾಮಿಲಿ ಫೋಟೋ ಅಷ್ಟು ಚೆನ್ನಾಗಿರೋದು ಯಾವುದೂ ಇರಲಿಲ್ಲ ಗೈಸ್. ಅದಕ್ಕೋಸ್ಕರ ನಮ್ಮ ತಂದೆನ ಅಟ್ಯಾಚ್ ಮಾಡಿ ನಮ್ಮ 3 ಜನ ಇರೋ ಫೋಟೋಗೆ ಒಂದು ಫ್ರೇಮ್ ಮಾಡಿ ಇಟ್ಸ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ 3 ಸ್ಟೆಪ್ಸ್ ಇದೆ. ಇಲ್ಲೊಂದು ಟೈಟಾನಿಕ್ ಶಿಪ್ ಇಟ್ಟಿದ್ದೀವಿ. ಇದು ನಮಗೂ ಅದು ಹೆಂಗೆ ಟೈಟಾನಿಕ್ ಶಿಪ್ಪು ಎಷ್ಟು ಆ್ಯಂಟಿಕ್ಕು ಅದೇ ಥರ ನಮಗಿದು ಆ್ಯಂಟಿಕ್ಕು. ತುಂಬ ವರ್ಷಗಳಿಂದ ನಮ್ಮ ಮನೇಲಿ ಐತೆ, ಎಸೆಯೋದು ಬೇಡ ಅಂತಂದ್ಬಿಟ್ಟು ಇಲ್ಲಿ ಇಟ್ಟಿದ್ದೀವಿ. ಆ್ಯಂಡ್ ಯೂಟ್ಯೂಬ್ ಕಡೆಯಿಂದ ಬಂದಿರೋ ರಿವಾರ್ಡ್ ಮದನ್ ಗೌಡ 1 lakh ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿರೋದಕ್ಕೆ. ಇದು ಒರಿಜಿನಲ್ ಪ್ಲ್ಯಾಂಟು. ನೀರು ಹಾಕ್ಬಿಟ್ಟು ಇಲ್ಲೇ ಇಟ್ಟಿರ್ತೀವಿ, ಬಿಸಿಲು ಬಂದಾಗ ಈಚೆ ಇರ್ತೀವಿ ಅಷ್ಟೇ. ಆ್ಯಂಡ್ ಇಲ್ಲಿ ನಮ್ಮ ತಂದೆಯವರ ಫೋಟೋ ಇದೆ. 2 ಆನೆಗಳ ಮಧ್ಯೆ ನಮ್ಮ ತಂದೆ ನಿಲ್ಲಿಸಿದ್ದೀವಿ. ಆ್ಯಂಡ್ ಇಲ್ಲಿ ಏನಿದೆ, ನಾವು ಸಾಧನೆ ಮಾಡಿರೋ ಪ್ರೈಸ್ಗಳು ಅದು ಇದು. ಆ್ಯಂಡ್ ಫೋಮ್ ಹೊಡಿಯೋದು ನಮ್ಮ ಕಾರ್ದು ಒಂದು ಬಾಕ್ಸ್ ಇದೆ. ಪ್ರೈಸಸ್ ಎಲ್ಲ ಇಲ್ಲಿಟ್ಟಿದ್ದೀವಿ. ನೆಕ್ಸ್ಟು ನಮ್ಮ ಮನೆಯ ಲಿವಿಂಗ್ ಹಾಲ್ ತುಂಬ ಸ್ಪೇಷಿಯಸ್ ಆಗಿದೆ. ಈ ಲಿವಿಂಗ್ ಹಾಲ್ಗೆ ಈ ವಿಂಡೋ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಎಲ್ಲರಿಗೂ ಈ ವಿಂಡೋ ಇಷ್ಟ. ಲಿವಿಂಗ್ ಹಾಲ್ ಬಂದಿದ ತಕ್ಷಣ 3 ಸೀಟ್ ಒಂದು ಸೋಫಾ ಹಾಕಿದ್ದೀವಿ. ಆ್ಯಂಡ್ ಒಂದು ಟೀಪೈ ಆ್ಯಂಡ್ ಒಂದು ಮ್ಯಾಟ್. ಇಲ್ಲಿ ಶೋಪೀಸ್ಗಳು ಇಡೋಕ್ಕೆ ಒಂದು ಫರ್ನಿಚರೈಸ್ದು ಏನೋ ಒಂದು ಇದೆ ಸ್ಟ್ಯಾಂಡು. ಇಲ್ಲಿ 2 ಬೀನ್ ಬ್ಯಾಗ್ ಹಾಕಿದ್ದೀವಿ. ಬೀನ್ ಬ್ಯಾಗ್ ಯಾವಾಗಲೂ ಜಾಸ್ತಿ ಯೂಸ್ ಆಗಲ್ಲ. ನಾನು ನಂದಿ ಮದುವರು ಬಂದಾಗ ಮಾತ್ರ ಯೂಸ್ ಮಾಡ್ಕೊತೀವಿ. ಇಲ್ಲಿ ಸಿಂಗಲ್ ಸೀಟ್ದು 2 ಸೋಫಾ ಇದೆ. ಇಲ್ಲಿ ನಾವು ಶೋಪೀಸ್ಗಳು ಇಟ್ಟಿದ್ದೀವಿ ಗೈಸ್. ಒಂದು ಗಣಪತಿ ಆ್ಯಂಡ್ ಜಾಗ್ವಾರ್ ಥರ ಓಡ್ತಾ ಇರುವ ಅಂತ. ನಮ್ಮ ಮನೆಗಳಲ್ಲಿ ಯಾವಾಗಲೂ ಜಾಸ್ತಿ ಆನೆ ಇದ್ದೇ ಇರುತ್ತೆ. ಇಲ್ಲಿ ಸಿಂಬಾಲಿಕ್ ರೆಪ್ರೆಸೆಂಟೇಟ್ ಮಾಡೋಕ್ಕೆ ಶೋಪೀಸ್ಗಳೆಲ್ಲ ಇಟ್ಟಿದ್ದೀವಿ. ಇಲ್ಲಿ ಜಿಯೋ ಫೈಬರು ಮತ್ತು ಒಂದು CC ಕ್ಯಾಮ್ರಾ ಇದೆ. ಹಾಗೆ ಬಾಲ್ಕನಿ ವ್ಯೂಗೆ ಹೋಗುವಂಥ ದಾರಿ ತೆಗೆದ್ರೆ ಈಚೆಗಡೆಗೆ ಹೋಗ್ಬೋದು. ಇದು ಒಂಥರ
ಕಾಮಾಗಿ ಪೀಸಾಗಿ ರಿಲ್ಯಾಕ್ಸ್ ಮಾಡೋಕ್ಕೆ ಜಾಗ. ಇಲ್ಲೆಲ್ಲ ಪ್ಲ್ಯಾಂಟ್ಸ್ಗಳನ್ನ ಹಾಕಿದ್ದೀವಿ. ನಮ್ಮಮ್ಮ ಈಗ ನೀರು ಹಾಕ್ಬಿಟ್ಟು ಹೋಗಿದ್ದಾರೆ. ಎಲ್ಲ ಒರಿಜಿನಲ್ ಪ್ಲ್ಯಾಂಟ್ಸ್ ಗೈಸ್. ಇದು ನಾವು ಒರಿಜಿನಲ್ ಅನ್ಕೊಬಿಟ್ಟಿದೆ, ಡೂಪ್ಲಿಕೇಟ್ ಅಂತ. ಇಲ್ಲಿ ನಿಂತ್ಕೊಂಡು ಆರಾಮಾಗಿ ಪೀಸಾಗಿ ಇದು ಮಾಡೋದು. 2 ಮರಗಳಿದೆ, ತಣ್ಣಗೆ ಗಾಳಿ ಬೀಸುತ್ತೆ. ಬನ್ನಿ ಹೊರಗಡೆ ಹೋಗೋಣ. ಆ್ಯಂಡ್ ನಮ್ಮನೆ ಲಿವಿಂಗ್ ಹಾಲ್ಗೆ ಗೈಸ್ ಈ ವುಡ್ ವರ್ಕ್ ಇದೆ ನೋಡಿ, ಆ ಕಡೆ ಈ ಕಡೆ ಅದು ಹೈಲೈಟಾಗಿ ಕಾಣಿಸುತ್ತೆ. ಏನೇ ಒಂದು ವಿಡಿಯೋ ಮಾಡಬೇಕಾದ್ರೂ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನಾವು ನಿಮಗೆ ತೋರಿಸುವಂಥ ಜಾಗ ಯಾವುದು ಅಂತಂದರೆ ನಮ್ಮ ಮನೆಯ ಕಿಚನ್ನಿಗೆ ಸ್ವಾಗತ ಸುಸ್ವಾಗತ. ಕಿಚನ್ ನೋಡ್ಬಿಟ್ಟಿರ್ತೀರ ಆಲ್ಮೋಸ್ಟು, ಬಟ್ ಏನೇನು ಇಟ್ಟಿದ್ದೀವಿ ಎಲ್ಲೆಲ್ಲಿ ಏನೇನು ಅಂತ ನಿಮ್ಗೆ ತೋರಿಸ್ತೀನಿ ಅಷ್ಟೇ. ಇದು ಓಪನ್ ಸ್ಪೇಸು. ನಮ್ಮಮ್ಮ ಇದರಲ್ಲಿ ಹುಡಿ ಇರಬೇಕು, ಹುಡಿ ಆ್ಯಂಡ್ ಇಲ್ಲೆಲ್ಲ ದಿನಸಿ ಸಾಮಗ್ರಿಗಳು ಅವು ಇವು ಎಲ್ಲ ಇಟ್ಟಿರ್ತಾರೆ. ಒಂಥರ ಡ್ರಾಯರ್ ಥರ ಗೈಸ್. ಎಲ್ಲ ಐಟಮ್ಸ್ಗಳು ಇಲ್ಲೇ ಇಟ್ಕೊಳ್ಳೋದು ನಮ್ಮಮ್ಮ. ಎಣ್ಣೆ ತುಪ್ಪ ಅದು ಇದು ಎಲ್ಲ ಇದೆ. ಈರುಳ್ಳಿ ಎಲ್ಲ ಇಟ್ಕೊಂಡಿದೆ. ನೆಕ್ಸ್ಟ್ ಇಲ್ಲಿ ಬಂದರೆ ಕಾಯಿ ತುರಿಯೋದೊಂದು ಮೊನ್ನೆ ತರಿಸ್ತಾ ಗೈಸ್. ಆ ಮನೆಯಿಂದ ತರಬೇಕಾದ್ರೆ ಹಾಳಾಗೋಗಿತ್ತು. ಇದು ಮುದು ಅವ್ರು ಕೊಟ್ಟಿರುವ ಏರ್ ಫ್ರೈಯರ್ ಫೈಬರ್ ಅಂತ ಏರ್ ಫ್ರೈಯರು. ಇದು ನಮ್ಮ ಕಿಚನ್. ನಮ್ಮ ಕಿಚನಲ್ಲಿ ಹೈಲೈಟ್ ಇನ್ನೊಂದು ಏನು ಅಂತಂದರೆ ಗೈಸ್, ಇಲ್ಲಿ ನಿಂತ್ಕೊಂಡ್ರೆ 60% ನಮ್ಮ ಮನೆ ಕಾಣಿಸುತ್ತೆ. ಆ ಥರ ಪ್ಲ್ಯಾನ್ ಮಾಡಿ ಇದು ಮಾಡಿರೋದು. 60% ನಮ್ಮ ಮನೆ ಈ ಲುಕ್ಕಲ್ಲಿ ಕಾಣಿಸುತ್ತೆ. ಇಲ್ಲೆಲ್ಲ ಒಂದು ಸ್ವಲ್ಪ ಸಣ್ಣ ಪುಟ್ಟ ಐಟಮ್ಗಳು ಅದು ಇದು ಇಟ್ಟಿದ್ದೀವಿ. ಇಲ್ಲಿ ನಾವು ಅಮ್ಮಂಗೆ ಬೇಕಾಗಿರುವಂಥ ಐಟಮ್ಗಳು, ಈ ಲೋಟ, ಚೊಂಬು, ಅವು ಇವು. ಈ ಡ್ರಾಯರ್ಗಳಲ್ಲಿ ಪಾತ್ರೆ ಸಾಮಾನುಗಳು ಎಲ್ಲ ಇಟ್ಟಿದ್ದಾರೆ. ಇಲ್ಲಿ 2 ಡ್ರಾಯರ್ ಇದೆ. ಆ್ಯಂಡ್ ಇಲ್ಲಿ ಪ್ಲೇಟ್ಸು ಮತ್ತು ರಾಗಿ ಹಸಿಟ್ಟು, ಅಕ್ಕಿ ಎಲ್ಲ ಮನೇಲಿ ಯಾವಾಗಲೂ ತುಂಬ್ದಂಗೆ ಇರಬೇಕು ಅಂತ ನಮ್ಮ ಅಮ್ಮ ಇಟ್ಟಿದ್ದಾರೆ. ಇಲ್ಲಿ ಏನಿದೆ, ಇಲ್ಲಿ ಕಪ್ಸ್ ಲೋಟಾಸ್ ಎಲ್ಲ ಇದೆ. ಲೋಟಾಸ್ ಮನೆಗೆ ಯಾರು ಜ್ಯೂಸ್ ಗೀಸ್ ಕೊಡೋಕ್ಕೆ. ಇಲ್ಲಿ ತವಾಗಳೆಲ್ಲ ಇಡೋಕ್ಕೆ ಒಂದು ಸ್ವಲ್ಪ ತೊಳೆಯೋಕೆ ಹಾಕಿದ್ದಾರೆ ಈಚೆಗಡೆ. ಆ್ಯಂಡ್ ಇಲ್ಲಿ ಮಿಕ್ಸಿ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಪ್ಲೇಟ್ಸು ಕಪ್ಸು ಎಲ್ಲ ಇಲ್ಲಿಟ್ಟಿದ್ದಾರೆ. ಸೌಟು ಗಿಲ್ಟು ಎಲ್ಲ ಇಲ್ಲೇ ಇರುತ್ತೆ ಗೈಸ್. ಎಲ್ಲ ಮೊದಲು ಆರ್ಗನೈಸ್ ಮಾಡಿಕೊಟ್ಬಿಟ್ಟು ಹೋಗಿದ್ದು ಹಂಗೇ ಇಟ್ಕೊಂಡಿದ್ದೀವಿ. ಇಲ್ಲೆಲ್ಲ ಪಾತ್ರೆಗಳು ಮಾಮೂಲಿ ಇದ್ದೇ ಇರುತ್ತೆ. ಇಲ್ಲಿ ಸಿಂಕು ಕೆಳಗಡೆ ರಂಗೋಲಿ ಬಿಡೋಕ್ಕೆ ಅಮ್ಮ ಆರ್ಟಿಫಿಷಿಯಲ್ ಅದೇನೋ ತಂದಿದ್ದಾರೆ. ಇಲ್ಲಿ ವಾಟರ್ ಪ್ಯೂರಿಫೈಯರ್ ಯೂಸ್ ಮಾಡ್ತೀವಿ. ಕ್ಲೋಸಿಂಗ್ ವಾಟರ್ ಕ್ಲೋಸ್ ಮಾಡ್ಬೋದು ಆ್ಯಂಡ್ ಓಪನ್ ಮಾಡ್ಬೋದು, ಹಂಗೆ ಹಿಡ್ಕೊಬೋದು. ಆ್ಯಂಡ್ ಇಲ್ಲಿ ಒಂದು ಎಕ್ಸಾಸ್ಟ್, ಸಿಂಪಲ್ ಒಂದು ಎಕ್ಸಾಸ್ಟ್ ಫ್ಯಾನ್ ಹಾಕ್ಕೊಂಡಿದ್ದೀವಿ. ಇಲ್ಲಿ ಫ್ರಿಜ್ಗೆ ಕೊಟ್ಟಿರುವ ಸ್ಪೇಸ್ ಇದೆ. ಫ್ರಿಜ್ಜಲ್ಲಿ ಐಟಮ್ಗಳನ್ನೆಲ್ಲ ಇಟ್ಟಿದ್ದೀವಿ. ಫ್ರಿಜ್ಜಲ್ಲಿ ಏನು ಇಡ್ತಾರೆ ಅದನ್ನೇ ಇಟ್ಟಿದ್ದೀವಿ. ಅಮ್ಮ ಈಗ ತುಂಬಿಸ್ಬಿಟ್ಟವ್ರೆ. ಎಷ್ಟು ತುಂಬಿಸ್ಬೋದ, ಇಬ್ಬರೇ ಇರೋದು ಗೈಸ್, ಆದರೆ ಎಷ್ಟು ಐಟಮ್ಸ್ ತುಂಬಿಸಿಟ್ಟಿದ್ದಾರೆ ನೋಡಿ ನಮ್ಮಮ್ಮ. ಫ್ರಿಜ್ ಆಯಿತು. ಈಚೆಗಡೆ ಇನ್ನೊಂದು ಕಿಚನ್ ಇದೆ ಗೈಸ್, ನಿಮಗೆ ತೋರಿಸಿಲ್ಲ. ಈಚೆಗಡೆ ಇನ್ನೊಂದು ಕಿಚನ್ ಯಾವುದಪ್ಪ ಅಂತಂದರೆ ಯುಟಿಲಿಟಿ ಏರಿಯಾ. ಪಾತ್ರೆಗಳೆಲ್ಲ ನಮ್ಮಮ್ಮ ಜಾಸ್ತಿ ವಾಶ್ ಮಾಡೋದಿಲ್ಲೇ. ಇಲ್ಲಿ ವಾಶ್ ಮಾಡಿದ್ಮೇಲೆ ಇಲ್ಲೇ ಎಲ್ಲ ನೀಟಾಗಿ ದಬ್ಬಾಕ್ತಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀವಿ. ಆ್ಯಂಡ್ ಸೋಪು ಬಟ್ಟೆಗಳು ಎಲ್ಲ ಇಲ್ಲೇ ತಗೊಂಡಿದ್ದೀವಿ. ವೇಸ್ಟೇಜ್ ಎಲ್ಲ ಬೇಡದಿರೋ ಐಟಮ್ಗಳೆಲ್ಲ ಈ ಕೆಳಗಡೆ ಹಾಕ್ಬಿಟ್ಟಿರ್ತೀವಿ. ನೆಕ್ಸ್ಟ್ ಬನ್ನಿ ಹಂಗೆ ಹೋಗಿದ್ರೆ ಇಲ್ಲೂ ನಮ್ಮ ಮನೆಯಲ್ಲಿ ಗೈಸ್ ತುಂಬ ಸ್ಟೋರೇಜ್ಗಳಿವೆ. ಆ ಸ್ಟೋರೇಜ್ಗಳಲ್ಲಿ ಇದು ಕೂಡ ಬೇಡದಿರೋ ಬ್ಯಾಗ್ಸು ಅದು ಇದು ಎಲ್ಲ ಇಲ್ಲಿ ಇಟ್ಬಿಟ್ಟಿರ್ತೀವಿ. ಅಕ್ಕಿ ಹಸಿಟ್ಟೆಲ್ಲ ಇಟ್ಟಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಇಲ್ಲೊಂದು ಸ್ಟೋರೇಜ್ ಇದೆ ಗೈಸ್. ಇದೊಂಥರ ಆರಾಮಾಗಿ ಕುತ್ಕೋಬೋದು. ಇಲ್ಲಿ ಆರಾಮಾಗಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಇಲ್ಲೂ ಕೂಡ ಸ್ಟೋರೇಜು. ಇಲ್ಲಿ ಮನೆಗೆ ಬೇಕಾಗಿರೋ ಡಿಟರ್ಜೆಂಟ್ಸು, ಸೋಪ್ಸು ಅದೆಲ್ಲ ಐಟಮ್ಸ್ಗಳೆಲ್ಲ ಇಲ್ಲೇ ಇಟ್ಟಿರ್ತೀವಿ. ನೋಡ್ಬೋದು ಎಲ್ಲ ಐಟಮ್ಸ್ಗಳು ಇಲ್ಲೇ ಸ್ಟೋರ್ ಮಾಡಿ ಇಡೋದು. ನಮ್ಮ ತಂದೆದೊಂದು ಫೋಟೋ, ಇದು ಎಡಿಟೆಡ್ ಫೋಟೋನೇ ಗೈಸ್. ನಮ್ಮ ತಂದೆದು ಯಾವುದೋ ಅಷ್ಟು ನೀಟಾಗಿರೋ ಫೋಟೋ ಇರಲಿಲ್ಲ. ಇದು ನನ್ನ ಫಸ್ಟ್ ಬರ್ತ್ಡೇಯಲ್ಲಿ ತೆಗೆದಿರುವಂಥ ಫೋಟೋ ಗೈಸ್. ಇದು ಅವಾಗ ಇದ್ದಿದ್ದ ಮನೆ, ನೀವು ನೋಡ್ಬೋದು. ಎಸ್, ನೆಕ್ಸ್ಟ್ ನಮ್ಮ ಮನೆಯ ದೇವ್ರ ಮನೆ ಗೈಸ್. ತುಂಬ ದೊಡ್ಡ ದೇವ್ರ ಮನೆ. ಓಪನ್ ಮಾಡಿದ್ರೆ ಒಳಗೆ ಬರ್ಬೋದು. 1-2-3 ಜನ ಆರಾಮಾಗಿ ಕೂತ್ಕೋಬೋದು ಗೈಸ್ ಒಳಗಡೆ. ನಮ್ಮ ಮನೆಯ ದೇವರು ಕಾಲಭೈರವೇಶ್ವರ. ಫೋಟೋ ಪೂಜೆ ಮಾಡ್ತೀವಿ. ಆ್ಯಂಡ್ ಲೈಟ್ ಇರುತ್ತೆ, ಶ್ಲೋಕ ಬರುತ್ತೆ, ಎಲ್ಲನೂ ಬರುತ್ತೆ. ನಮ್ಮಮ್ಮ ದೀಪ ಹಚ್ಚಿದ್ದಾರೆ. ಇಲ್ಲಿ ಗಣಪತಿ ಇಟ್ಟಿದ್ದೀವಿ. ಇಲ್ಲಿ ರಾಯರ್ ಇದ್ದಾರೆ. ಆಮೇಲೆ ಪೂಜೆ ಸಾಮಾನುಗಳಿಗೆಲ್ಲ ಬೇಕಾಗಿರೋ ಐಟಮ್ಸ್ಗಳೆಲ್ಲ ಇಲ್ಲಿ ಇಟ್ಟಿದ್ದೀವಿ. ನೆಕ್ಸ್ಟ್ ಬಂದರೆ ನಿಮಗೆ ಈ ಸ್ಪೇಸು ಒಂದು ಸ್ವಲ್ಪ ಸ್ಪೇಷಿಯಸ್ ಆಗಿದೆ ಗೈಸ್. ಇಲ್ಲಿ ಒಂದು ವಾಸ್ ಇಟ್ಟಿದ್ದೀವಿ, ಸನ್ಫ್ಲವರ್ ಆರ್ಟಿಫಿಷಿಯಲ್. ಇಲ್ಲಿ ವಾಶ್ ಬೇಷನ್ ಇದೆ, ನೀವು ನೋಡ್ಬೋದು. ಇಲ್ಲೊಂದು ಮಿರರ್ ಹಾಕಬೇಕು, ಮಿರರ್ ಸಿಕ್ಕಿಲ್ಲ, ಮಿರರ್ ಒಂದು ಹಾಕಬೇಕು, ಅದೊಂದು ಶಾರ್ಟೇಜ್ ಈಗ. ಇಲ್ಲೂ ಕೂಡ ಸ್ಟೋರೇಜ್ ಇದೆ. ಅಕ್ಕಿ ಏನೋ ಇಟ್ಟಿದೆ ನಾವು ಅಮ್ಮ ದೋಸೆ ಗೀಸೆ ಮಾಡೋಕ್ಕೆ. ಮಧು, ನಿಖಿಲ್ ಅವರು ಮತ್ತು ನಿಶಾ ಅವರು ಬಂದಾಗ ಉಳ್ಕೊಳ್ಳುವಂಥ ರೂಮು. ಅವ್ರ ರೂಮ್ ಟೂರ್ ಕೊಡ್ತೀನಿ, ಬನ್ನಿ ಗೈಸ್. ಬಂದಿದ ತಕ್ಷಣ ಸ್ಪೇಷಿಯಸ್ ಆಗಿದೆ ರೂಮ್ಸ್ ಮಾತ್ರ. ಕಿಂಗ್ ಸೈಜ್ ಬೆಡ್ಡು ಮಲಿಕೋಬೋದು. ಆ್ಯಂಡ್ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ. ಡ್ರೆಸ್ಸಿಂಗ್ ಟೇಬಲ್ ವಿತ್ ಮಿರರ್. ಅವ್ರು ಯೂಸ್ ಮಾಡುವಂಥ ಬ್ಯೂಟಿ ಪ್ರಾಡಕ್ಟ್ಸ್ಗಳೆಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಿ 2 ಡ್ರಾಯರ್ ಇದೆ.
ಟಿಶ್ಯೂ ಅದು ಇದು ಬ್ಯಾಂಗಲ್ಸು ಅಷ್ಟೇ, ಇಲ್ಲೂ ಏನಿಲ್ಲ. ಆ್ಯಂಡ್ ಈ ರೂಮ್ಗೆ ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ. ಸ್ಲೈಡಿಂಗ್ ವಾರ್ಡ್ರೋಬಲ್ಲಿ ಈಗ ಸಿಂಪಲ್ಲಾಗಿ ಮೊದಲು ಇಲ್ಲಿ ಬಂದಾಗ ಯೂಸ್ ಮಾಡೋಕ್ಕೆ ಅಂತ ಬಟ್ಟೆಗಳೆಲ್ಲ ಇಲ್ಲಿ ಇಟ್ಕೊಂಡಿದ್ದಾಳೆ. ಮೇಲ್ಗಡೆ ಎಲ್ಲ ಸ್ಟೋರೇಜ್ ಇದೆ, ಬಟ್ ಅದರಲ್ಲಿ ಇನ್ನೂ ಏನೂ ಇಟ್ಕೊಂಡಿಲ್ಲ. ಈ ಕಡೆ ಸ್ಲೈಡಿಂಗ್ ವಾರ್ಡ್ರೋಬಲ್ಲಿ ಬೆಡ್ಶೀಟ್ಸು ಮತ್ತು ಇದು ಬೆಡ್ ಸ್ಪ್ರೆಡ್ಡು ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇನ್ನೇನು ತೋರಿಸ್ಬೋದು, ಈ ರೂಮಲ್ಲಿ ಕರ್ಟನ್ಸ್ ಎಲ್ಲ ಈಗ ಆರ್ಡ್ರ್ ಮಾಡಿ ತಗೊಂಡಿದ್ದು. ನಾವು 4 ಜನ ಇರುವಂಥ ಒಂದು ಫ್ರೇಮ್ ಫೋಟೋ ಇಟ್ಕೊಂಡಿದ್ದೀವಿ. ನಮ್ಮ ಮನೇಲಿ ಗೈಸ್ 2 ರೂಮ್ಗೆ ಬಾಲ್ಕನಿ ಇದೆ, ಈ ರೂಮ್ಗೆ ಮತ್ತು ನನ್ನ ರೂಮ್ಗೆ. ಇಲ್ಲಿಂದನೂ ಬಾಲ್ಕನಿಗೆ ಎಂಟ್ರಿ ಆಗ್ಬೋದು. ಹಿಂಗೆ ಬಂದರೆ ಇಲ್ಲೂ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು, ಕೂತ್ಕೊಂಡು ಟೀ ಕಾಫಿ ಏನಾದ್ರು ಕುಡಿಬೋದು. ಹಿಂಗೆ ಬಂದರೆ ಈ ರೂಮಿನ ವಾಶ್ರೂಮ್, ಎಲ್ಲ ರೂಮ್ಗಳಿಗೂ ವಾಶ್ರೂಮ್ ಇದೆ. ಇದು ಈ ರೂಮ್ಗೆ ಇರುವಂಥ ವಾಶ್ರೂಮ್ ಗೈಸ್. ಆ್ಯಂಡ್ ನೆಕ್ಸ್ಟ್ ಬಂದರೆ ಈ ರೂಮ್ ಟೂರ್ ಇಷ್ಟ ಆಗಿತ್ತು. ಹಿಂಗೆ ಬಂದರೆ ಇಲ್ಲಿ ಇನ್ನೊಂದು ಯಾರು ಬಂದಾಗ ಗೆಸ್ಟ್ ಯಾರು ಬಂದಾಗ ಯೂಸ್ ಮಾಡೋಕ್ಕೆ ಅಂತ ಒಂದು ಕಾಮನ್ ವಾಶ್ರೂಮ್ ಇದೆ. ಇದು ಕಾಮನ್ ವಾಶ್ರೂಮ್. ನೆಕ್ಸ್ಟ್ ಗಾಯ್ಸ್, ನಮ್ಮ ಮದರ್ ಇಂಡಿಯಾ ಅವರ ರೂಮು ಯಾವ ವಿಡಿಯೋಲ್ಲೂ ಜಾಸ್ತಿ ತೋರಿಸಿಲ್ಲ. ಈಗ ಮೊನ್ನೆ ಆರ್ಡ್ರ್ ಮಾಡಿರುವಂಥ ಕಾಟು, ಬೆಡ್, ಅಮ್ಮ ಯೂಸ್ ಮಾಡೋಕ್ಕೆ ಅಂತ ಇರುವಂಥ ರೂಮು. ಇಲ್ಲಿ ಒಂದು ಮಿರರ್ ಇದೆ. ಅವ್ರ ಬ್ಯೂಟಿ ಪ್ರಾಡಕ್ಟ್ಸ್ ಇದೆ, ಪಾಂಡ್ಸ್ ಪೌಡ್ರು, ಫೇರ್ ಲವ್ಲಿ ಅದೆಲ್ಲ ಅವ್ರು ಇಟ್ಕೊಂಡಿದ್ದಾರೆ. ಅವ್ರಿಗೆ ವಾರ್ಡ್ರೋಬು, ಅವ್ರ ಸೀರೆ ಎಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ. ಎಲ್ಲ ನೀಟಾಗಿ ಸ್ಟೆಪ್ಸಲ್ಲಿ ಜೋಡಿಸಿ ಇಟ್ಕೊಂಡಿದ್ದಾರೆ. ಇಲ್ಲೂ ಕೂಡ ಸೀರೆ, ಹೊಸಿ ಸೀರೆ ಇಲ್ಲ ಗೈಸ್, ನೈಟಿ ಸೀರೆ. ಮೇಲ್ಗಡೆ ಎಲ್ಲ ಒಂದು ಸ್ವಲ್ಪ ಸ್ಟೋರೇಜು, ಚಾಪೆ ಅದು ಇದು ಎಲ್ಲ ಇಟ್ಬಿಟ್ಟಿದ್ದೀವಿ. ಫ್ರೇಮ್ಸ್ ಎಲ್ಲ ಬೇಡದಿರೋ ಫ್ರೇಮ್ಸ್ ಎಲ್ಲ ಅಲ್ಲಿ ಇಟ್ಟಿದ್ದೀವಿ. ಇಲ್ಲಿ ಇದು ಓಪನ್ ಮಾಡ್ಬೋದು. ಇಲ್ಲಿ ಏನು ಸದ್ಯಕ್ಕೆ ಏನೂ ಇಟ್ಟಿಲ್ಲ. ಮೇಲೆ ರಾಧಾಕೃಷ್ಣ ಅವರಿದ್ದಾರೆ ಎದ್ದಿದ ತಕ್ಷಣ. ಆ್ಯಂಡ್ ಈ ಮನೆಯ ಈ ರೂಮಿನ ಇನ್ನೊಂದು ವಾಶ್ರೂಮ್ನ, ಇದು ಸ್ವಲ್ಪ ದೊಡ್ಡದಾಗಿದೆ ವಾಶ್ರೂಮು. ಎಸ್, ಎಲ್ಲ ರೂಮ್ಗಳಿಗೂ ವಾಶ್ರೂಮ್ ಇದೆ ಗೈಸ್. ಸ್ಟೋರೇಜ್ ಕೂಡ ತುಂಬ ಇದೆ. ಹಿಂಗೆ ಬಂದರೆ ಇಲ್ಲೂ ಕೂಡ ಸ್ಲೈಡಿಂಗ್ದು ಸ್ಟೋರೇಜು. ಆ್ಯಂಡ್ ಈ ಮನೇಲಿ ಗೈಸ್ ತುಂಬ ವೆಂಟಿಲೇಷನ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಒಂದು ವಿಂಡೋ ಇದೆ. ಇದಕ್ಕೆ ಕರ್ಟನ್ ಹಾಕೋಣ ಅಂತ ಅಂದ್ಕೊಂಡು, ಬಟ್ ಕರ್ಟನ್ ಆಗಲಿಲ್ಲ. ನೀಟಾಗಿ ಬಿಸಿಲು ಒಳಗೆ ಬರಲಿ ಅಂದ್ಬಿಟ್ಟು ನಂದು ರೂಮ್ದು ಆಗಲೇ ಟೂರ್ ಕೊಟ್ಟಿದ್ದೆ ಗೈಸ್. ಆದರೂ ಇನ್ನೊಂದು ಸರ್ತಿ ಹೋಮ್ ಟೂರ್ ಮಾಡ್ಬೇಕಾದ್ರೆ ಇನ್ನೊಂದು ಸರ್ತಿ ನಂದು ರೂಮ್ ಟೂರ್ ಮಾಡೋಣ ಅಂತಂದ್ಬಿಟ್ಟು. ಇದು ಲಿವಿಂಗ್ ಏರಿಯಾ. ಈ ಲಿವಿಂಗ್ ಏರಿಯಾ ಪಕ್ಕನೇ ಇರೋದು ನನ್ನ ರೂಮು ಗೈಸ್. ರೂಮಿನ ಎಂಟ್ರಿ ಹಿಂಗೇ ಒಳಗಡೆ ಬರ್ಬೋದು ನೀವು. ಹಿಂಗೇ ಒಳಗೆ ಬಂದರೆ ನಮ್ಮ ರೂಮ್ಗೆ ಎಂಟ್ರಿ ಸಿಗುತ್ತೆ. ಒಂದು ಕಾಟು, ಬೆಡ್, ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ವಿತ್ ಬಿಗ್ ಮಿರರ್, ನನ್ನ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿದೆ. ಇಲ್ಲಿ ಹೇಳಿದ್ರೆ ಇಲ್ಲಿ ನನಗೆ ಬೇಡದಿರುವಂಥವು ನನ್ನ ಫೋನ್ಗೆ ಏನಿಲ್ಲ ಅಂದರೆ ಒಂದು 8-9 ಪೌಚ್ಗಳೈತೆ ಗೈಸ್. ಎಲ್ಲ ಇಲ್ಲೇ ಇದೆ. ಇದೆಲ್ಲ ವಾರ್ಡ್ರೋಬ್ಸು, ಇಲ್ಲೆಲ್ಲ ಐಟಮ್ಸ್ಗಳು ಏನು ಇಟ್ಟಿಲ್ಲ, ಎಲ್ಲ ತೋರಿಸಿದ್ದೀನಿ ಐಟಮ್ ಎಲ್ಲ. ತುಂಬ ಸ್ಟೋರೇಜ್ಗಳೆಲ್ಲ ಇಲ್ಲಿದೆ. ಇಲ್ಲಿ ಶೋ ಪೀಸ್ ಇಟ್ಟಿದ್ದೀವಿ. ಎದ್ದಿದ ತಕ್ಷಣ ದೇವ್ರ ಮುಖ ನೋಡಬೇಕು ಅಂತ ಗಣಪತಿ ದೊಡ್ಡ ವಿಗ್ರಹ ಇಟ್ಟಿದ್ದೀನಿ. ಹಿಂಗೆ ಹೋದರೆ ನಮ್ಮ ಮನೆ ಅಥವಾ ನನ್ನ ರೂಮಿನ ಬಾಲ್ಕನಿ ಗೈಸ್. ಓಪನ್ ಮಾಡಿದ್ರೆ ಒಂದು ಬಿಗ್ ಬಾಲ್ಕನಿ ಸಿಗುತ್ತೆ. ಇದು ನನ್ನ ರೂಮಿನ ಬಾಲ್ಕನಿ. ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಇಲ್ಲಿ ಚಿಲ್ ಔಟ್ ಮಾಡ್ಬೋದು, ಕೂತ್ಕೊಂಡು ತಿನ್ಕೊಂಡು ಯೂಸ್ ಮಾಡ್ಬೋದು. ವೆಂಟಿಲೇಷನ್ ಎಲ್ಲ ಬೆಳಕೆಲ್ಲ ಚೆನ್ನಾಗಿದೆ. ನನ್ನ ರೂಮು ಸ್ವಲ್ಪ ಎಲ್ಲ ರೂಮು ಕಂಪೇರ್ ಮಾಡಿದ್ರೆ ಈ ರೂಮು ಸ್ವಲ್ಪ ದೊಡ್ಡದು. ಹಾಗೆ ನನ್ನ ರೂಮಿನ ವಾಕಿಂಗ್ ವಾರ್ಡ್ರೋಬ್ ಗೈಸ್. ನಮ್ಮ ಮನೇಲಿ ಇರೋ ವಾರ್ಡ್ರೋಬ್ಗಳಲ್ಲಿ ಇದೊಂದೇ ವಾರ್ಡ್ರೋಬು ಫುಲ್ ನೀಟಾಗಿ ತುಂಬಿರೋದು. ನನ್ನ ಬಟ್ಟೆಗಳೆಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ. ನನ್ನ ವಾಶ್ರೂಮ್ನ ತೋರಿಸಿರಲಿಲ್ಲ ಗೈಸ್. ಇದು ನನ್ನ ವಾಶ್ರೂಮು, ಸ್ವಲ್ಪ ದೊಡ್ಡದಾಗಿದೆ ಮಾಸ್ಟರ್ ಬೆಡ್ರೂಮ್ಗೆ. ಎಸ್, ಇದು ಆಯಿತು ನನ್ನ ವಾಶ್ರೂಮು. ಹಾಗೆ ಬಂದರೆ ನೀವು ಈಚೆ ಕಡೆ ತೋರಿಸೋಣ ಬರೋ. ನಮ್ಮ ಮನೇಲಿ ಇನ್ನೊಂದು ಏನು ಅಂತಂದರೆ ಗೈಸ್, ಒಂದು ರೌಂಡ್ ಕಂಪ್ಲೀಟಾಗಿ ಬರ್ಬೋದು. ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಂದ ಆರಾಮಾಗಿ ಬರ್ಬೋದು. ಇಡೀ ಮನೆಯೇ ಸುತ್ತಾಡ್ಬೋದು. ಹೀಗೆ ಬಂದರೆ 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 ಆರಾಮಾಗೆ ಈಸಾಗಿ ಸುತ್ತಾಡ್ಬೋದು. ಅಲ್ಲಿಂದ ಬಂದು ಇಲ್ಲಿಂದ ಒಳಗೆ ಹೋಗ್ಬೋದು. ಎಸ್, ಹೋಪ್ಫುಲಿ ಮನೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ತುಂಬ ಸ್ಪೇಷಿಯಸ್ ಆಗಿದೆ. 3 ಬೆಡ್ರೂಮ್ ಮನೆ. ನಮ್ಮ ಮದರ್ ಇಂಡಿಯವ್ರಿಗೆ ಏನು ಮಾಡ್ತಾವೆ ನೀವು ಶಿಷ್ಯ ಅಂತ ನೋಡ್ತಾವ್ರೆ. ಇಷ್ಟ ಆಯ್ತಾ ಮನೆ? ಖುಷಿ ಆಯ್ತಾ? ನಿನ್ನ ಕಿಚನ್ ಟೂರ್ ನೀನು ಕೊಡಬೇಕು ತಾನೆ? ನಾನೇ ಹೇಳ್ತಾ ಇದ್ನಾ? ನಮ್ಮಮ್ಮ ಭಯ ಬೀಳ್ತಾರೆ ಗೈ ಸೊಸಿ ಮಾತಾಡೋಕ್ಕೆ. ಮದುವೆಗಳಲ್ಲಿ ಚೆನ್ನಾಗಿ ಮಾತಾಡ್ತಾರೆ. ಹಾಂ, ಭಯ ಏನಿಲ್ವಂತೆ. ಫೈನಲ್ ಆಗಿ ಒಂದು ವ್ಯೂ ತೋರಿಸ್ಬಿಡ್ತೀನಿ ಗೈಸ್. ಇದು ನಮ್ಮ ಮನೆಯ ಲಿವಿಂಗ್ ಏರಿಯಾ. ಆ್ಯಂಡ್ ಇದು ಬಂದು
ಕಿಚನ್ ಈ ಥರ ಇದೆ. ಇದು ನಮ್ಮ ಮನೆಯ ದೇವರ ಮನೆ. ಇದು ಮಧು ಮತ್ತು ನಿಖಿಲ್ ಅವರ ರೂಮು ನೋಡಿದ್ದೀರಾ. ಎಸ್, ಆ್ಯಂಡ್ ಇದು ನಮ್ಮ ಮದರ್ ಇಂಡಿಯಾ ಅವ್ರ ರೂಮು. ಇಲ್ಲೆಲ್ಲ ಒಂದು ಸ್ವಲ್ಪ ಸ್ಟೋರೇಜು ಅದು ಇದು ಐಟಮ್ಸ್ಗಳೆಲ್ಲ ಇಟ್ಕೊಂಡಿದ್ದೀವಿ. ಆ್ಯಂಡ್ ಹಿಂಗೆ ಬಂದರೆ ನಮ್ಮ ಮನೆಯ ಟಿ ವಿ ಯೂನಿಟ್. ಇದು ನನ್ನ ರೂಮು ಗೈಸ್. ನನ್ನ ರೂಮ್ ತೋರಿಸ್ತಾ ಹೋದರೆ ಹಿಂಗೆ ನನ್ನ ರೂಮು ವಿತ್ ಬಾಲ್ಕನಿ. ಎಸ್, ವಾರ್ಡ್ರೋಬ್ ಆ್ಯಂಡ್ ವಾಶ್ರೂಮು ಇಲ್ಲಿದೆ. ಎಸ್, ಇಷ್ಟೇ ಗಾಯ್ಸ್. ಸೊ ಗಾಯ್ಸ್, ಇದಾಗಿತ್ತು ನಮ್ಮ ಮನೆಯ ಹೋಮ್ ಟೂರ್. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟು. ಮದನ್ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇವರು ಅಮ್ಮ ಮಗ ಇಲ್ಲಿ ನಿಂತ್ಕೊಂಡೇನೋ ಮಾತಾಡ್ತಾಯಿದ್ದಾರೆ. ಕೀರ ಇತ್ತು. ಏನು ಕೀರ? ಕೀರ ಗೊತ್ತಿಲ್ಲ. ಹಾವು ಹಿಡಿಯುತ್ತಲ್ಲ ಅದು, ಮುಂಗುಸಿ ಅದಿತ್ತು ಅಂತ ನೋಡ್ಕೊಂಡು ನಿಂತಿದ್ದಾರೆ. ಸಿ ಇನ್ ದಿ ನೆಕ್ಸ್ಟ್ ಬ್ಲಾಗ್ ಗಾಯ್ಸ್. ಬಾಯ್, ಟೇಕ್ ಕೇರ್.